ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅಮ್ಮ ಮಾಡಿರೋ ಚಿಕನ್ ಕರಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವತ್ತು ನಾವು ತುಂಬ ಗ್ಯಾಪ್ ಆಗಿದೆ, ನಾವು ಊರಿಗೆ ಹೋಗಿದ್ರಿ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ನೋಡಿ, 1 kg ಚಿಕನ್ ತೊಗೊಂಡಿದ್ದೀನಿ, ನಾನು ಸ್ಕಿನ್ ಔಟ್ ಮಾಡಿಸಿದ್ದೀನಿ. ನೋಡಿ, ಸ್ಟವ್ ಹಚ್ಚಿ ಒಂದು ಬಾಲ್ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಫ್ರೆಂಡ್ಸ್ ಇದು ಎಣ್ಣೆ. ಅಮ್ಮ ಊರಲ್ಲಿ ಹಿಂಗೆ ಮಾಡಿದರು ನೋಡಿ. ಇಷ್ಟು ಎಣ್ಣೆ ಹಾಕ್ಕೊಬೇಕು. ಚೆನ್ನಾಗಿ ಎಣ್ಣೆ ಕಾಯ್ಬೇಕು ಫ್ರೆಂಡ್ಸ್. ಅದಕ್ಕೆ ನಾವು ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಇವಾಗ ಗೋಲ್ಡ್ ಕಲರ್ ಬರೋ ಗಂಟನೂ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನಾವು ಈರುಳ್ಳಿನ ಚಿಕ್ಕದಾಗಿ ನೀಟಾಗಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಗೋಲ್ಡನ್ ಕಲರ್ ಬರೋ ಗಂಟನೂ ನಾವು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಇದು ಈಗ ನಾವು ಇದಕ್ಕೆ ಮುಚ್ಚಳ ಮುಚ್ಕೊಂಡು ಗೋಲ್ಡನ್ ಕಲರ್ ಬರೋ ಗಂಟನೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅವಾಗ ಮುಚ್ಚಳ ತೆಗೆದು ಚೆಕ್ ಮಾಡ್ಕೊಬೇಕು ಫ್ರೆಂಡ್ಸ್ ನಾವು, ಮತ್ತು ಈರುಳ್ಳಿ ಎಲ್ಲ ಸೀದೋಗುತ್ತೆ. ನೋಡಿ, ನಾವು ಈ ಕಡೆ ಒಂದು ಜಾರ್ಗೆ ನೋಡಿ ಇಷ್ಟು ಗೋಡಂಬಿ ತಗೊಟ್ಟಿದ್ದೀವಿ, ಮತ್ತು 1-2 ಪೀಸ್ ತೆಂಗಿನಕಾಯಿ ಹಾಕೋಣ ಫ್ರೆಂಡ್ಸ್. ಚಿಕ್ಕದಾಗಿ ಮಾಡಿ ಇದನ್ನು ಇದ್ದಾರೆ ಹುರಿದು ಒಣಗಿರೋ ಕೊಬ್ಬರಿ ಫ್ರೆಂಡ್ಸ್. ನಾವೇ ಇವಾಗ ಇದು ಮಿಕ್ಸಿ ಹಾಕೊಳ್ಳೋಣ ಫ್ರೆಂಡ್ಸ್. ಪೇಸ್ಟ್ ಥರ ಮಾಡ್ಕೊಬೇಕು ಫುಲ್ ನುಣ್ಣಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಬೇಕು. ಇದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದು ಕತ್ಲಲ್ಲಿ ಸೀದೋಗಿರೋ ಥರ ಐತೆ, ಆದರೆ ಇದು ಗೋಲ್ಡನ್ ಕಲರ್ ಆಗಿದೆ ಅಷ್ಟೇ ಫ್ರೆಂಡ್ಸ್. ಇದಾಗಿದೆ ಇವಾಗ. ಇದಕ್ಕೆ ನಾವು ಇವಾಗ ಚಿಕನ್ ಹಾಕ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚಿಕನ್ ನೀಟಾಗಿ ಒಂದು 4 ಸತಿ ಕೊಡಿಬೇಕು ಫ್ರೆಂಡ್ಸ್ ಚಿಕನ್ನ. ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇದು ಕಲಿಸ್ಕೊಂಡಿದ್ದೀವಲ್ವ, ಹೀಗಾಗಿ ಇದಕ್ಕೆ ನಾವು ಒಂದು ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್. 2 ಸ್ಪೂನ್ ಉಪ್ಪು ಹಾಕಿದ್ದೀನಿ ನಾನು. ಸ್ವಲ್ಪ ಅರಿಶಿನ ಹಾಕೋಣ. ಹಾಕಿ ಇವಾಗ ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್. ಇವಾಗ ನಾವು ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಇದು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಚಿಕನಲ್ಲಿ ಒಂದು ಸ್ವಲ್ಪ ನೀರಿರುತ್ತಲ್ಲ, ಅದು ಹೊರಗಡೆ ಬರಬೇಕು. ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇದಕ್ಕೆ ನಾವು ಇವಾಗ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿನೇ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನಾವು ನೋಡಿ ಇದಕ್ಕೆ ನಾವು ಖಾರದ ಪುಡಿ ಹಾಕೋಣ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಫ್ರೆಂಡ್ಸ್. ನಿಮ್ಮ ಮನೆಗೆ ನೀವು ಎಷ್ಟು ತಿಂತೀರಿ ಗೊತ್ತಿಲ್ಲ, ನಮ್ಮ ಮನೆಗೆ ನಾವು ಸ್ವಲ್ಪ ಜಾಸ್ತಿನೇ ತಿನ್ನೋದು ಅಂದ್ಕೊತೀನಿ. 2 ಸ್ಪೂನ್ ಹಾಕಿದ್ದೀನಿ ನೋಡಿ ನಾನು, ದೊಡ್ಡ ಸ್ಪೂನ್ಗೆ. ಸ್ವಲ್ಪ ಧನಿಯಾ ಪುಡಿ ಹಾಕೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಖಾರದ ಪುಡಿ ಧನಿಯಾ ಪುಡಿ ಹಾಕೋಣ. ಇವಾಗ 1.5 ಸ್ಪೂನ್ ಹಾಕೋಣ ಫ್ರೆಂಡ್ಸ್. ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಉರಿತೀನಿ ಕುದೀತಾ ಇದೆ ನೋಡಿ, ಕುದೀತಾ ಇದೆ ಚಿಕನ್ ನೋಡಿ. ಸೀದಾಗಿ ಬಿಡ್ಕೊಂಡು ಫ್ರೆಂಡ್ಸ್. ಇನ್ನೂ ನೀರಿದೆ ಅಲ್ವಾ, ಅದಕ್ಕೋಸ್ಕರ ನಾನು ಕಲಿಸ್ತಾ ಇದ್ದೀನಿ. ಹಂಗೆ ಬೇಯಿಸ್ಕೊಂಡು ಫ್ರೆಂಡ್ಸ್. ಮುಚ್ಚಿ ಈ ಕಡೆ ನೋಡಿ
ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ, ಲವಂಗ ತಗೊಂಡಿದ್ದೀನಿ ನೋಡಿ, ಲವಂಗ ಏಲಕ್ಕಿ ಇಷ್ಟು ತಗೊಂಡು ನಾವು ಪುಡಿ ಮಾಡ್ಕೊಬೇಕು ಫ್ರೆಂಡ್ಸ್. ಇದನ್ನ ಮತ್ತು ಅವಾಗೆ ನಾವು ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಗೋಡಂಬಿನ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಇದನ್ನು ಹಾಕಬೇಕು. ಈಗ ಚಿಕನ್ ಬೇಯಲಿ ಫ್ರೆಂಡ್ಸ್. ಇವಾಗ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡಿ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಚಿಕ್ಕ ಚಿಕ್ಕ ಒಂದು 3 ಕೊಯ್ಕೊಂಡಿದ್ದೀನಿ, ಅದನ್ನು ಕಲಿಸ್ಕೊಂಡು ಇವಾಗ ಸ್ಮ್ಯಾಶ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದು ನೋಡಿ ಕುದ್ಕೊಬ್ಬು ಎಣ್ಣೆ ಯಾವ ರೀತಿ ಅಲ್ಕೇಳಿದೆ ಅಂತ. ಅಮ್ಮ ಇದೇ ಥರನೇ ಮಾಡಿದ್ರು ಫ್ರೆಂಡ್ಸ್, ಆದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿ. ನೋಡಿ ಕಲರ್ ನೋಡಿ ಯಾವ ಕಲರ್ ಇದೆ ನೋಡಿ. ಈರುಳ್ಳಿ ಹಾಕಿದೆ ಒಂದು ಕಾಣಿಸಿಲ್ಲ. ಈಗೊಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಟೊಮೆಟೊ ಎಲ್ಲ ಸ್ಮ್ಯಾಶ್ ಕ್ಯಾಪ್ ಮಾಡ್ತೀನಿ ನೋಡಿ, ಈ ರೀತಿ ಆಗಿದೆ ಅಲ್ವ. ಇವಾಗ ನಾವು ಪೇಸ್ಟ್ ಹಾಕೋಣ. ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ. ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈ ರೀತಿ ನೀವು ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೋಣ ಫ್ರೆಂಡ್ಸ್. ನೋಡಿ ನಾನು ಜಾರೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ ನೀರು ನೋಡಿ, ಇಷ್ಟಾಗಿದೆ ನೋಡಿ. ಈ ಗ್ಲಾಸ್ ತುಂಬ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಬೇಕು ಫ್ರೆಂಡ್ಸ್. ಇವಾಗ ಹಸಿ ಕರಿಬೇವಿನ ಸೊಪ್ಪು ಒಂದು ಕಡ್ಡಿ ಇದ್ದರೆ, ಅಮ್ಮ ಹಿಂಗೆ ಹಾಕಿದ್ರು ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಂಗೆ ಈಗ ಕರಿಬೇವಿನ ಸೊಪ್ಪು ಹಾಕೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಹಸಿ ಕರಿಬೇವಿನ ಸೊಪ್ಪು ಫ್ರೆಂಡ್ಸ್. ಇದೊಂಥರ ಸ್ಮೆಲ್ ಬರಬಾರ್ದು ಅಂತ ಅವರು ಹಳ್ಳಿ ಕಡೆ ಹಾಕ್ತಾರೆ, ನಾನು ಹಂಗೆ ಹಾಕಿದ್ದೀನಿ. ಇದು ಇನ್ನೂ 5 ಮಿನಿಟ್ಸ್ ಬೇಯಬೇಕು ಫ್ರೆಂಡ್ಸ್. ಆದಮೇಲೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಮುಚ್ಚಿ ಬೇಯಿಸ್ಕೊಂಡು ಫ್ರೆಂಡ್ಸ್ ಒಂದು 5 ಮಿನಿಟ್ಸ್. ನೋಡಿ ಫ್ರೆಂಡ್ಸ್ ಯಾವ ರೀತಿಯಲ್ಲಿ ಬೇಯ್ತಾ ಇದೆ ಚಿಕನ್ನು. ಇವಾಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಫ್ರೆಂಡ್ಸ್ ಲಾಸ್ಟಲ್ಲಿ. ಕಲಿಸ್ಕೊಳ್ಳೋಣ ಇವಾಗ. ಯಾವ ಕಲರ್ ಇದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ. ಚಿಕನ್ ಸ್ಕಿನ್ ಔಟ್ ಮಾಡಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ಕಿನ್ ಔಟ್ ಮಾಡಿಸ್ಕೊಂಡ್ಬಂದಿದ್ದೀವಿ, ಎಲ್ಲೋ ಒಂದು ಮಿಸ್ ಆಗಿ ಬಂದಿದೆ. ಹಂಗೆ ಪ್ರಮಾಣದಲ್ಲಿ ನೋಡಿ ಫ್ರೆಂಡ್ಸ್. ಅದೇ ನಾವು ಅವಾಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಚಕ್ಕೆ ಮತ್ತು ಲವಂಗ ಮತ್ತು ಏಲಕ್ಕಿ, ಅದನ್ನು ಹಾಕೋಣ ಫ್ರೆಂಡ್ಸ್. ಅದು ನಾವು ನೋಡಿ ಅದನ್ನು ಹಾಕೋಣ. ಕಲಿಸ್ಕೊಳ್ಳೋಣ ಇವಾಗ. ಇದಾಗಿದೆ ಫ್ರೆಂಡ್ಸ್. ನಾವು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ನಾನು. ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಅಮ್ಮ ಇದೇ ಥರ ಮಾಡಿದ್ದು ಊರಲ್ಲಿ, ನಾನು ಮಾಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಬಾಯ್ ಫ್ರೆಂಡ್ಸ್, ಬಾಯ್.